ಎಕ್ಸಾಕ್ಟ್ಲಿ ಇದು ಪರಿಸ್ಥಿತಿ. ಅಂದ್ರೆ ವಾದ ಪ್ರತಿವಾದಗಳಾಗ್ತಾ ಇದೆ. ಕೆಲವರು ಅವ್ರನ್ನ ಸಂತ್ರಸ್ತರು ಅಂದ್ರೆ ಅವ್ರನ್ನ ಹೆಂಗ್ರಿ ನೀವು ಸಂತ್ರಸ್ತರಂತೀರಾ? ಅವ್ರು ವಲಸಿಗರು, ಅಕ್ರಮವಾಗಿ ಬಂದು ನೆಲೆಗೊಂಡವರು, ಅವ್ರಿಗೆ ನೀವು ಸೂರುಗಳನ್ನ ಕೊಡ್ತೀರಿ ಅಂತ ಆದ್ರೆ ಕೇಳೋದ್ರಲ್ಲಿ ತಪ್ಪಿದೆಯಾ? ಕೊಡಗು ಭಾಗದಲ್ಲಿ ಪ್ರವಾಹ ಬಂದು ಮನೆ ಕಳೆದುಕೊಂಡು ಈಗಲೂ ಕೂಡ ಸೂರಿಲ್ಲ ಅಂತ ಒದ್ದಾಡ್ತಿದ್ದಾರೆ, ಅವ್ರ ಸಂತ್ರಸ್ತರು ಕಾಣಿಸ್ತಾ ಇಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಬಂದು ಈಗಲೂ ಕೂಡ ಬದುಕು ಕಟ್ಕೊಳ್ಳೋದಕ್ಕೆ ಹೆಣಗಾಡ್ತಾ ಇರುವಂತಹ ಜನ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಪರಿಹಾರ ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಪರಿಹಾರವನ್ನ ಈಡೇರಿಸೋದು ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಈ ಕೋಗಿಲು ಕ್ರಾಸ್ ಅಲ್ಲಿ ಕೇರಳ ಸಿಎಂ ಪ್ರಸ್ತಾಪ ಮಾಡ್ತಾರೆ, ಟ್ವೀಟ್ ಮಾಡ್ತಾರೆ, ವೇಣುಗೋಪಾಲ್ ಅವರು ತಾಕೀತು ಮಾಡ್ತಾರೆ, ಎಐಸಿಸಿ ಅಧ್ಯಕ್ಷರೇ ಹೇಳ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಸಂತ್ರಸ್ತರು ಈ ತಕ್ಷಣಕ್ಕೆ ಅವ್ರಿಗೆ ಸೈಟ್ ಕೊಟ್ಬಿಡ್ತೀವಿ, ಮನೆ ಕೊಟ್ಬಿಡ್ತೀವಿ ಅಂತ ಮುಂದಾಗ್ತಿದ್ದೀರಲ್ಲ, ಯಾವ ಆಧಾರದ ಮೇಲೆ? ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸರ್ಕಾರದಿಂದಲೇ ಸಿಗಬೇಕು ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಬಿಜೆಪಿ ವಕ್ತಾರರು ಆದಂತಹ ಉತ್ಕರ್ಷ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದ್ರ ಜೊತೆಗೆ ಭಾಸ್ಕರನ್, ಹಿಂದೂ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಆದಂತಹ ದರ್ಶನ್ ಸರ್ ಇದ್ದಾರೆ. ದರ್ಶನ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮುಸ್ಲಿಂ ಮುಖಂಡರು ಆದಂತಹ ಸಾದಿಕ್ ಪಾಷಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲು ಕಾಂಗ್ರೆಸ್ ನಾಯಕರನ್ನ ಮಾತನಾಡಿಸ್ಬಿಡೋಣ. 2 ಪ್ರಶ್ನೆಗಳಿದೆ, ಅದಕ್ಕೆ ಕ್ಲಾರಿಟಿ ಸಿಕ್ಕ ಮೇಲೆ ಮುಂದಿನ ಅತಿಥಿಗಳನ್ನ ನಾನು ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ದರ್ಶನ್ ಸರ್, ಸಂತ್ರಸ್ತರು ಅಂತ ಹೆಂಗೆ ಅವ್ರನ್ನ ಫೈಂಡ್ ಔಟ್ ಮಾಡಿದ್ರಿ? ನಮ್ಮ ರಾಜ್ಯದಲ್ಲೇ ಈ ಕ್ಷಣಕ್ಕೂ ಕೂಡ ಪಾಪ ಮನೆ ಮಠ ಕಳೆದುಕೊಂಡು ಬದುಕು ಕಟ್ಕೊಳ್ಳೋದಕ್ಕೆ ಹೆಣಗಾಡ್ತಾ ಇರುವಂತಹ ಸಂತ್ರಸ್ತರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅವರನ್ನ ಬಿಟ್ಟು ತತ್ಕ್ಷಣಕ್ಕೆ 2 ದಿನಕ್ಕೆ ಡೆಮಾಲಿಷ್ ಆಗುತ್ತೆ, 2 ದಿನಕ್ಕೆ ಸೈಟ್ ವಿತರಣೆ ಮಾಡ್ತೀವಿ, ಮನೆ ಕೊಟ್ಟು ಬಿಡ್ತೀವಿ ಅಂತ ಸರ್ಕಾರ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳೋದ್ರ ಉದ್ದೇಶ ಏನು ಸರ್? ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡಿ. ಮೊದಲಿಗೆ ಅಲ್ಲಿ ಏನು ಅಕ್ರಮವಾಗಿ ಹೋಗಿದ್ದಾರೆ ಅನ್ನುವಂಥ ವಿಚಾರ ಒಂದು. ಹೌದು, ಆ ಜನಗಳಿಗೆ ನಾವು ನೋಟಿಸ್ ಕೊಟ್ಟಿರೋದು ಸತ್ಯ. ಅದು ಮತ್ತೊಂದು, ಮನೆ ಒಡೆಯುವಂತ ಸಂದರ್ಭದಲ್ಲಿ ಘನವೆತ್ತ ಮಾಧ್ಯಮಗಳು ಕೇಳಿದ್ರು, ನಿಮಗೆ ಮನುಷ್ಯತ್ವ ಇರಲಿಲ್ವಾ, ಒಡೆದ್ರಲ್ಲ, ಅವರೆಲ್ಲ ಬೀದಿಗೆ ಬಂದ್ರಲ್ಲ ಅಂತ. ನಮಗೆ ಮನುಷ್ಯತ್ವ ಇದ್ದ ಕಾರಣಕ್ಕೆ ಅವರಿಗೆ 5 ಚೌಟ್ರಿಗಳಲ್ಲಿ ಉಳ್ಕೊಳ್ಳೋದಕ್ಕೆ, ವಸತಿಗೆ, ಶೌಚಾಲಯ ವ್ಯವಸ್ಥೆ ಎಲ್ಲ ಮಾಡಿದ್ರು ಸಮೇತ ನಾವಿಲ್ಲೇ ಇರ್ತೀವಿ ಅಂತ ಅವ್ರು ಅಂದಿದ್ರು. ಅದ್ರ ಜೊತೆಗೆ ಅಲ್ಲಿ ಕೆಲವೊಂದು ಮಾಫಿಯಾಗಳು ಪಾಪದ ವ್ಯಕ್ತಿಗಳನ್ನ ಕರ್ಕೊಬಂದು, ಇದೊಂದು ಜಾಗ ಇದೆ, ಇಲ್ಲಿ ರೆಂಟಿಗೆ ತಗೋ, ಇಲ್ಲಿ ಲೀಸಿಗೆ ತಗೋ, ಇಲ್ಲಿ ಮಾಡ್ಕೊ ಅನ್ನೋಂಥ ವಿಚಾರ ಎಲ್ಲ ನಮ್ಮ ಗಮನಕ್ಕೆ ಬಂದಿದೆ. ಅದ್ಯಾವ ಅಗ್ರಿಮೆಂಟ್ಗಳಿದ್ವು ಅವೆಲ್ಲ ಕೈಗೆ ಸಿಕ್ತಿದ್ದಾವೆ. ಅದ್ರ ಜೊತೆಗೆ ಅಲ್ಲೇನು ನಾವು ನೋಡ್ತಾ ಇದ್ವಿ, ಇಟ್ಟಿಗೆಗಳು ಎಲ್ಲ ಬಹಳ ಹೊಸ ಇಟ್ಟಿಗೆಗಳು, ಬಹುಶಃ ತುಂಬಾನೇ, ಜೊತೆಗೆ ಟಾರ್ಪಲು ಮತ್ತಿನ್ನೊಂದೆಲ್ಲ ಕಾಣ್ತಾ ಇದ್ವಿ. ಎಲ್ಲರ ಹತ್ರನೂ ಆಧಾರ್ ಕಾರ್ಡು, ವೋಟರ್ ID, ರೇಷನ್ ಕಾರ್ಡು ಹೆಂಗ್ ಬಂತು ಅನ್ನುವಂತ ನಿಮ್ಮ ಪ್ರಶ್ನೆಗಳು ಇತ್ತು. ಒಂದು ಪಕ್ಕದ ಏರಿಯಾದ ಕೆಲ ನಿವಾಸಿಗಳು ಅಲ್ಲಿ ಬಂದು ಕ್ಲೈಮ್ ಮಾಡುವಂತ ಕೆಲಸವೂ ಆಗಿತ್ತು. ಇವಾಗ ಮತ್ತೆ ಇನ್ನೊಂದು ವಿಚಾರ ಬಂತ ಹೋಯ್ತು, ವಲಸಿಗರು ಅಕ್ರಮ 25 ಲಕ್ಷ, ಯಾರು ಅಶ್ವಥ್ ನಾರಾಯಣ್ ಸಾಹೇಬ್ರು ಹೇಳ್ತಾ ಇದ್ದಾರೆ. ಇವತ್ತಿಗೆ ಹೊಸ ವರ್ಷಕ್ಕೆ ಬಂದ್ವಲ್ಲ, 12 ವರ್ಷ ಆಯ್ತಲ್ಲ, ಇದೇ ನರೇಂದ್ರ ಮೋದಿ ಸಾಹೇಬ್ರಿದ್ರಲ್ಲ, ಹೆಂಗೆ ಈ ದೇಶದೊಳಗಡೆ ನುಸುಳ್ಕೊಂಡು ಬಂದ್ರು 25 ಲಕ್ಷ ಅವ್ರು ಕ್ಲೈಮ್ ಮಾಡಿರೋದು ಬರೀ ಬೆಂಗಳೂರು. ಅಂದ್ರೆ ಇಡೀ ದೇಶಾದ್ಯಂತ ಏನೋ ಕೋಟ್ಯಾಂತರ ಜನ ಬಂದಿರ್ಬೇಕಲ್ಲ, ಯಾರು ಆಳ್ವಿಕೆ ಇರೋದು ಕೇಂದ್ರದಲ್ಲಿ? ಇದೊಂದು ವಿಚಾರ. ಇನ್ನೊಂದು, ಇವತ್ತು ನಿಜವಾದ ಸಂತ್ರಸ್ತರು, ನಿಜವಾದ ಪ್ರಾಮಾಣಿಕವಾಗಿ ಯಾರಾದರೂ ಸಂತ್ರಸ್ತರು, ಮೇಡಮ್ ನಾವು ಮನೆ ಕೊಟ್ಟಿರೋದು ಅದ್ರ ಬಗ್ಗೆ ಅಂದರೆ, ಹಿಂದಿನ ನಮ್ಮ ಸರ್ಕಾರ ಇದ್ದಾಗ ಸುಮಾರು 4.5 ಲಕ್ಷ ಮನೆಗಳನ್ನ ನಾವು ಹಂಚಿಕೆ ಮಾಡಿದ್ದೀವಿ. ಇದು ಮೊದಲಲ್ಲ. ತದನಂತರ ಬಂದ ಕುಮಾರಸ್ವಾಮಿ ಅವರು ಏನ್ ಕೊಟ್ರು, ಆಮೇಲೆ ಬೊಮ್ಮಾಯಿಯವರು ಒಂದು ಮನೆ ಕೊಡ್ಲಿಲ್ಲ, ಯಡಿಯೂರಪ್ಪನವರು ಕೊಡ್ಲಿಲ್ಲ. ಓಕೆ, ಯಾವ ಪಕ್ಷ ಎಷ್ಟು ಜನರಿಗೆ ಸೂರುಗಳನ್ನ ಕಲ್ಪಿಸ್ಕೊಟ್ಟಿದ್ದಾರೆ, ಯಾವ ಅವಧಿಯಲ್ಲಿ ಏನಾಗಿದೆ ಅನ್ನೋದನ್ನ ಮಾತಾಡೋಣ ದರ್ಶನ್ ಸರ್. ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಈಗ ಸಂತ್ರಸ್ತರು ಅವ್ರಿಗೆ ಮನೆಗಳನ್ನ ಕಲ್ಪಿಸಿ ಕೊಟ್ರೆ ತಪ್ಪೇನು ಅನ್ನೋದು ಪ್ರಶ್ನೆ ಅಲ್ವಾ? ನಿಜವಾದ ಸಂತ್ರಸ್ತರು, ನಿಜವಾದ ಸಂತ್ರಸ್ತರು ಅನ್ನೋದನ್ನ ಸರ್ಕಾರ ಹೆಂಗೆ ಫೈಂಡ್ ಔಟ್ ಮಾಡುತ್ತೆ ಅಂತ, ಓಟ್ಗಳು ಬೇಕು ಅನ್ನೋ ಕಾರಣಕ್ಕೆ ಯದ್ವಾ ತದ್ವಾ ಎಲ್ಲರಿಗೂ ಕೂಡ ವೋಟರ್ ID ಅನ್ನ ಮಾಡಿಸ್ಕೊಟ್ಟಿದ್ದಾರೆ, ಆಧಾರ್ ಕಾರ್ಡ್ ಹಂಗಾದ್ರೆ ವಿದ್ಯುತ್ ಸಂಪರ್ಕ ಹೆಂಗ್ ಸಿಕ್ತು, ನೀರು ಸರಬರಾಜು, ವಾಸ್ತವ ಪರಿಸ್ಥಿತಿಯನ್ನ ಮಾತಾಡ್ತಾ ಇದ್ದೀನಿ. ಪ್ರಶ್ನೆ ಓಕೆ ಸರ್, ಬರ್ತೀನಿ ಬಿಡಿ. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಒಣಗಿಸಿ, ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಬರ್ತೀನಿ ಬಿಡಿ. ID ಕಾರ್ಡ್ ಇಲ್ಲ ಅಂದ್ರೆ ವೋಟರ್ ಐಡಿಗಳು ಇಲ್ಲ ಅಂತ. ವೋಟರ್ ID ಇದೆ, ಆಧಾರ್ ಇದೆ, ರೇಷನ್ ಇದೆ. ಆ ಜಾಗದಲ್ಲ ಮೇಡಮ್, ಅವ್ರ ಮನೆಗಳು ಕೆಲವರು ಬೇರೆ ಕಡೆ ಇದ್ದವ್ರದ್ದು, ನಾನು ಇಲ್ಲ ಅಂತ ಕ್ಲೈಮ್ ಮಾಡ್ತಾ ಇಲ್ಲ.
ಆ ಜಾಗ ಇದೆ, ಬಟ್ ಈಗ ಅಲ್ಲಿ ಮನೆಗಳನ್ನ ಯಾರು ಕಟ್ಕೊಂಡಿದ್ರು ಅವ್ರ ಹತ್ರ ಇಲ್ಲ ಅಂತ ಅಕ್ರಮ ಆ ಜಾಗದಿಲ್ಲ. ಓಕೆ ಫೈನ್. ಹಂಗಂದ್ರೆ ಸರ್ಕಾರ ಅದನ್ನ ಹೆಂಗ್ ಫೈಂಡ್ ಔಟ್ ಮಾಡುತ್ತೆ ಅನ್ನೋದು ಪ್ರಶ್ನೆ. ಅದಕ್ಕೆ ವಾಪಸ್ ಬರ್ತೀನಿ. ಉತ್ಕರ್ ಸರ್, ನೀವು ಕೇಂದ್ರದಲ್ಲಿ ನಿಮ್ಮದೇ ಪಕ್ಷ ಅಧಿಕಾರದಲ್ಲಿದೆ, ಅಕ್ರಮವಾಗಿ ಬಾಂಗ್ಲಾದವರು ಒಳಗಡೆ ನುಸುಳ್ತಾ ಇದ್ದಾರೆ, ಅವ್ರ ಮನೆಗಳನ್ನ ಕಲ್ಪಿಸ್ಕೊಳ್ತಿದ್ದಾರೆ, ಅಕ್ರಮವಾಗಿ ಸೂರುಗಳನ್ನ ಕಲ್ಪಿಸ್ಕೊಳ್ತಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಕಡಿವಾಣ ಹಾಕಬೇಕಾದಂತ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಕೇಂದ್ರ ಏನು ಮಾಡ್ತಾ ಇದೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಕೆಲಸ ಮಾಡ್ತೀವಿ. ಇಲ್ಲಿ ಭಾಳ ಸ್ಪಷ್ಟವಾಗಿ ನಾನು ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, ತುಷ್ಟೀಕರಣ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಮಾಡ್ತಿದ್ದಾರೆ. ನೋಡಿ ಮೇಡಮ್, ನಿಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರದ ಡಾಕ್ಯುಮೆಂಟು ಯಾವುದು ಕೂಡ ಇಲ್ಲೇನೋ ನಾನು ಪ್ರಿಂಟ್ ಮಾಡ್ಕೊಂಬಂದ ಡಾಕ್ಯುಮೆಂಟ್ ಅಲ್ಲ, ಸರ್ಕಾರದ ಪಾಣಿಯಲ್ಲಿ ಗೋಮಾಳ ಅಂತ ತೋರಿಸ್ತಾ ಇದೆ, ಸ್ಮಶಾನ ಅಂತ ತೋರಿಸ್ತಾ ಇದೆ. ಈಗ ಸರ್ಕಾರದ ಕಾನೂನಿನ ಅಡಿಯಲ್ಲಿ ಗೋಮಾಳ ಜಾಗವನ್ನ ಯಾರಿಗೂ ಕೂಡ ಅದು ಕೊಡ್ಲಿಕ್ಕೆ ಸಾಧ್ಯ ಅಲ್ಲ. ನಂಬರ್ 1. ನಂಬರ್ 2, ಇದೇ ಸಿದ್ದರಾಮಯ್ಯನವರ ಸರ್ಕಾರ 2016ರಲ್ಲಿ ಗ್ರಾಮೀಣ ಮತ್ತೆ ವಿಶೇಷವಾಗಿ ಅರ್ಬನ್ ಏರಿಯಾಸ್ ಅಲ್ಲಿ ವಾಸ ಮಾಡ್ತಕ್ಕಂಥ ಬಡ ಜನರಿಗೆ 1 ಲಕ್ಷ ಮನೆ ಕೊಡ್ತೀವಪ್ಪ ಅಂತ ಘೋಷಣೆ ಮಾಡಿದ್ರು. ಇವತ್ತರೆಗೂ ಕನ್ಸ್ಟ್ರಕ್ಷನ್ ಆಗಿರೋದು 4591. ಆದ್ರೆ ಇವತ್ತರೆಗೂ ಎಷ್ಟು ಜನ ಫಲಾನುಭವಿಗಳಂತಂದ್ರೆ 50,000 ಜನ ಅರ್ಜಿ ಹಾಕಿದ್ದಾರೆ ಅಪ್ಲಿಕೇಶನ್. ಎಷ್ಟು ಜನಕ್ಕೆ ಸಿಕ್ಕಿದೆ ಅಂತ ಆಸ್ ಪರ್ ಇವತ್ತು 2025 ಡೇಟಾ ನೋಡಿದ್ರೆ 0, ಒಬ್ಬರಿಗೂ ಸಿಕ್ಕಿಲ್ಲ. ನಿಮ್ಮ ಪಕ್ಷ ಕೂಡ ಅಧಿಕಾರದಲ್ಲಿತ್ತು ರಾಜ್ಯದಲ್ಲಿ. ಈ ಹಿಂದೆ ಮೈತ್ರಿ ಸರ್ಕಾರ ಅಧಿಕಾರದಲ್ಲಿತ್ತು. ಅವ್ರು ಕೊಡಬೇಕಾಗಿರುವಂತಹ ಕೆಲಸಗಳು ಅಂದ್ರೆ ಕೆಲ ಸಂತ್ರಸ್ತರಿಗೆ ಮನೆಗಳನ್ನ ಕಲ್ಪಿಸ್ಕೊಡ್ಬೇಕಾಗಿತ್ತು, ಮಾಡ್ಲಿಲ್ಲ. ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಮಾಡಿ ಮುಗಿಸಿದೀವಿ ಕೆಲಸ ಅಂತ ದರ್ಶನ್ ಸರ್ ಹೇಳ್ತಾ ಇದ್ದಾರೆ. ಅದನ್ನ ತೋರಿಸ್ತೀನಿ. ಅನೇಕ ಜನರು ಲೆಕ್ಕ ಕೇಳಿಸ್ಕೊಳ್ತೀನಿ, ವಾಪಸ್ ಲೆಕ್ಕಕ್ಕೆ ಬರ್ತೀನಿ ಉತ್ಕರ್ ಸರ್. ಅದಕ್ಕೂ ಮುಂಚೆ ಭಾಸ್ಕರನ್ ಸರ್ ಹತ್ರ ಹೋಗ್ಬಿಡ್ತೀನಿ. ಭಾಸ್ಕರ್ ಸರ್, ಪ್ರಮುಖವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ, ಮುಸ್ಲಿಂ ಸಮುದಾಯದ ಓಲೈಕೆಗೆ ಸರ್ಕಾರ ಇಂಥದೊಂದು ನಿರ್ಧಾರ ತೆಗೆದುಕೊಳ್ತಾ ಇದೆ. ಕೇರಳದಲ್ಲಿ ಮುಂಬರುವಂತಹ ಚುನಾವಣೆಯ ದೃಷ್ಟಿಯಿಂದ 27% ಮುಸ್ಲಿಂ ಓಟ್ಗಳು ಕೇರಳದಲ್ಲಿದೆ. ಅದು ಕೈತಪ್ಪಿ ಹೋಗುತ್ತೆ ಅನ್ನುವಂತ ಆತಂಕದಲ್ಲಿ ರಾಜ್ಯ ಸರ್ಕಾರ ಮುಸ್ಲಿಮರೇ ಅತಿ ಹೆಚ್ಚಾಗಿ ಇದ್ದಾರೆ ಅನ್ನೋ ಕಾರಣಕ್ಕೆ ತರಾತುರಿಯಲ್ಲಿ ಅವರಿಗೆ ಸೂರು ಕಲ್ಪಿಸೋದಕ್ಕೆ ಮುಂದಾಗ್ತಿದೆ ಅಂತ ಒಪ್ಕೊಳ್ತಿದ್ದೀರಾ? ನೋಡಿ, ಇದು ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣದ ನೀತಿ, ಅದು ಜಗಜ್ಜಾಹೀರ, ಅದು ಓಪನ್ ಆಗಿ ನಮಗೆ ಗೊತ್ತಿದೆ. ಈಗಲ್ಲ, ಸ್ವಾತಂತ್ರ್ಯ ಪೂರ್ವದಿಂದ ಅವ್ರು ಏನು ಮಾಡ್ಕೊಂಡು ಬಂದಿದ್ದಾರೆ, ಹಿಂದೂಗಳಿಗೆ ಮುಸ್ಲಿಮರನ್ನ ಯಾವ ರೀತಿ ನಡೆಸ್ಕೊಳ್ತಿದ್ದಾರೆ, ನಮ್ಮನ್ನು ಹೇಗೆ ನಡೆಸ್ಕೊಳ್ತಾ ಇದ್ದಾರೆ ನಮಗೆ ಗೊತ್ತಿದೆ. ಆದರೆ ಈ ಒಂದು ವಿಚಾರದಲ್ಲಿ ಅದು ಕಾಂಗ್ರೆಸ್ ಪಾರ್ಟಿ ಇರ್ಬೋದು, BJP ಇರ್ಬೋದು, ಮತ್ತು ಅಲ್ಲಿ ಪಿಣರಾಯಿ ವಿಜಯನ್ ಅವರ ನೇತೃತ್ವದ ಅವ್ರದ್ದೇನು ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್ ಇದೆಯಲ್ಲ, ಅದೂ ರಾಜಕೀಯ ಮಾಡ್ತಾ ಇದೆ. ಈಗ ಅಶ್ವಥ್ ನಾರಾಯಣ ಅವರು ಒಂದು ಕ್ಲೇಮ್ ಮಾಡಿದರು, ಅದನ್ನು ಕಾಂಗ್ರೆಸ್ ವಕ್ತಾರರು ಹೇಳಿದರು. 25 ಲಕ್ಷ ನುಸುಳುಗೋರರು ಬಾಂಗ್ಲಾದೇಶದವರು ಮತ್ತು ಬೇರೆ ದೇಶಗಳಿಂದ ಬಂದವರು ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಸ್ ಎ ರೆಸ್ಪಾನ್ಸಿಬಲ್ ಅಪೋಸಿಷನ್ ಈ ವಿಚಾರವನ್ನ ನೀವು ಸದನದಲ್ಲಿ ನೀವು ಎತ್ತಿದ್ದೀರಾ. ಅದನ್ನ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ನೀವು ಸ್ಪೀಕರ್ ಮುಂದೆ ಮತ್ತು ಕೌನ್ಸಿಲ್ ಚೇರ್ಮನ್ ಮುಂದೆ ನೀವು ಅದನ್ನ ಪ್ರಶ್ನೆ ಮಾಡಿದ್ದೀರಾ. ರಾಜ್ಯದ DGP ಅನ್ನು ಅಥವಾ ಇನ್ಯಾರನ್ನು ಆಫೀಸರ್ಗಳನ್ನು ಇಟ್ಕೊಂಡು ಇವರು ನಿಜವಾಗಲೂ 25 ಲಕ್ಷ ಜನ ಇದ್ದಾರೆ ಅಂದರೆ, ಒಂದು ಜಿಲ್ಲೆಯಲ್ಲಿ 25 ಲಕ್ಷ ಜನರಿದ್ದಾರೆ ಅಂತ ಹೇಳಿ ನೀವು ಲೆಕ್ಕ ಕೊಟ್ಟ ಮೇಲೆ ಇವ್ರು ಹೇಳ್ದಂಗೆ ಶಾಕಿಂಗ್. ಅದು ನನಗೆ ಗೊತ್ತಿರೋಂಗೆ ಕರ್ನಾಟಕದಲ್ಲಿ ಅಟ್ಲೀಸ್ಟ್ 1 ಕೋಟಿ ಆದರೂ ಇರಬೇಕು. ಅಂದರೆ ಈಗ 7.25 ಕೋಟಿಯಲ್ಲಿ 1 ಕೋಟಿ ಜನ ಆದರೂ ನಿರಾಶ್ರಿತರು ಇರಬೇಕು. ಒಂದು ನಿಮಿಷ ನನಗೆ ಮಾತಾಡೋಕೆ ಅವಕಾಶ. ಈಗ ಮುಸ್ಲಿಮರ ತುಷ್ಟೀಕರಣ ಅನ್ನೋದು ನಿಜಾನೇ. ಅದೇ ರೀತಿ BJP ಅವರು ಇದನ್ನ ಬರೀ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಾರೆ ಅನ್ನೋದು ನಿಜಾನೇ. ಯಾಕಂದರೆ ಈಗ ಅಶೋಕ್ ಅವರು ಬಂದರು, ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಸುರೇಶ್ ಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅದು ಭಾಳ ಚೆನ್ನಾಗಿತ್ತು, ಅದು ಜವಾಬ್ದಾರಿಯಿಂದ ಮಾತಾಡಿದ್ದು ಇತ್ತು. ಈಗ ಅಶ್ವಥ್ ನಾರಾಯಣ ಅವರು ಹೇಳಿದರು, ಆಯಿತು, ನಾಳೆ ಬೆಳಿಗ್ಗೆಯಿಂದ ಕಾಂಗ್ರೆಸ್ನವರು ಮತ್ತು BJP ಅವರು ನೀವೆಲ್ಲ ಸೇರಿ ಒಂದು ನೀತಿಯನ್ನು ತಗೊಬನ್ನಿ. ಕರ್ನಾಟಕ ರಾಜ್ಯದಲ್ಲಿ ಅದು ಮಯಾನ್ಮರ್ ಇಂದ ಬಂದಂತಹ ರೋಹಿಂಗ್ಯಾಗಳಿರ್ಬೋದು, ಅಥವಾ ಮಯಾನ್ಮರಿಂದ ಹೋಗಿ ಬಾಂಗ್ಲಾದೇಶದಲ್ಲಿ ನೆಲೆಸಿ ಬಾಂಗ್ಲಾದೇಶದಿಂದ ತ್ರಿಪುರಾ, ಅಗರ್ತಲಾ ಮತ್ತು ವೆಸ್ಟ್ ಬೆಂಗಾಲ್ ಕಡೆಯಿಂದ ಬಂದು ಇಲ್ಲಿ ನೆಲೆಸಿರೋರು ನಿಜವಾಗ್ಲೂ ಇದ್ದರೆ ನೀವು ಅವರನ್ನೆಲ್ಲ ಫಿಲ್ಟರ್ ಮಾಡಿ ಆಚೆಗೆ ಹಾಕಿ. ಈಗ ನರೇಂದ್ರ ಮೋದಿ ಅವರ ಸರ್ಕಾರ 2014ನೇ ವರ್ಷದಲ್ಲಿ ಅಧಿಕಾರಕ್ಕೆ ಬಂತು. ಈಗಾಗಲೇ 2025 ಮುಗಿತು, ಈಗ 26ರಲ್ಲಿ ಇದ್ದೀವಿ, 11 ವರ್ಷ ಆಗ್ತಾ ಬಂತು. ಈಗ ನಿಮ್ಮ ಹತ್ರ NPR ಇತ್ತು, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಇತ್ತು, ಅದನ್ನ ನೀವು ಸರಿ ಮಾಡಿ ಆಮೇಲೆ CAB ತಂದ್ರಿ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ತಗೊಂಬಂದ್ರಿ. ಲೋಕಸಭೆ ರಾಜ್ಯಸಭೆಯಲ್ಲಿ ಪಾಸ್ ಆಯಿತು, ರಾಷ್ಟ್ರದ ಅಧ್ಯಕ್ಷರು ಅದಕ್ಕೆ ಅಂಕಿತ ಹಾಕಿದ್ರು. ಆಮೇಲೆ ನೀವು ಏನು ಹೇಳಿದ್ರಿ, ನಾವು ಎಲ್ಲಾ ರಾಜ್ಯಗಳಲ್ಲೂ ಡಿಟೆನ್ಷನ್ ಸೆಂಟರ್ನ ತೆರಿತೀವಿ, ಯಾರ್ಯಾರು ನುಸುಳುಕೋರಿದ್ದಾರೆ ಅವ್ರನ್ನೆಲ್ಲ ನಾವು ಅಲ್ಲಿ ಕೂಡ ಹಾಕ್ತೀವಿ, ಅವ್ರಿಗೆಲ್ಲ ಅನ್ನ ನೀರಿನ ವ್ಯವಸ್ಥೆ ಮಾಡ್ತೀವಿ, ಅವ್ರು ಯಾವ್ಯಾವ ದೇಶಗಳಿಂದ ಬಂದಿದ್ದಾರೆ ನಾವು ವಾಪಸ್ ಕಳಿಸ್ತೀವಿ ಅಂತ ಹೇಳಿ NRCನೂ ಆಗೋ ಹಂತದಲ್ಲಿ ಬಂದಿದೆ. ಈಗ ಕಾಂಗ್ರೆಸ್ನವರು ಕೇಳ್ತಾ ಇರೋದ್ರಲ್ಲೂ ಒಂದು ನ್ಯಾಯ ಇದೆ. ಇಷ್ಟು ಜನ ನುಸುಳುಕೋರರು ಬರಬೇಕಾದ್ರೆ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಮತ್ತು
ಡಿಫೆನ್ಸ್ ಇಲಾಖೆ Okay. ಏನು ಮಾಡ್ತಾ ಇದೆ? ನನ್ನ ಪ್ರಶ್ನೆನೂ ಅದೇನೆ.